ಏನು ಸುಮ್ಮನೆ ಏನು ಮಾತಾಡಕ್ ಬರ್ತದೆ ಅಂತ ನೀವೇ ಮಾತಾಡ್ತೀರಾ ಸರ್? ತಾವು ಹೇಳಿದ್ದಕ್ಕೆ ನಾವು ಕೂತ್ಕೊಳ್ಳಿ. ಅವ್ರು ಯಾರು ನಾರಾಯಣ ಸ್ವಾಮಿ ಇಲ್ಲಾಂದ್ರೆ ನಾವು ಕೇಳ್ತಿರ್ಲಿಲ್ಲ. ಈಗಲೂ ಕೂಡ ನೋಡಿ, ಮ್ಯಾನಿಫೆಸ್ಟೋದಲ್ಲಿ 1.50 ಲಕ್ಷ ಕೋಟಿ ವಿನಿಯೋಗ ಮಾಡ್ತೇವೆ ಅಂತ ಹೇಳಿದ್ದೀರಿ. ಈಗ ಎಷ್ಟಿಟ್ಟಿದ್ದೀರಿ? ಅದು 5 ವರ್ಷದಲ್ಲಿ. ಹೌದು, ಈಗ ಎಷ್ಟಿಟ್ಟಿದ್ದೀರಿ? ಅಲ್ಲಿಗೆ 5 ಇಯರ್ಸ್ ಮಾಡ್ತೀವಿ ರೀ, ಮಾಡ್ತೀವಿ. ನೀವು 4 ವರ್ಷದಲ್ಲಿ ಏನ್ ಮಾಡಿದ್ರಿ ಅಂತ ಹೇಳ್ಬಿಡಿ. ಆಮೇಲೆ ಪರ್ಮಿಷನ್ ತಗೊಂಡಿದ್ದೀನಿ. ಸನ್ಮಾನ್ಯ ಸಭಾಪತಿಗಳೇ, ಇವರು 4 ವರ್ಷ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಕಮಿಟೆಡ್ ವರ್ಕ್ಸ್ ಇದಾವೆ. 30,000 ಕೋಟಿ ರೂಪಾಯಿ ಬಿಲ್ಸ್ ಪೆಂಡಿಂಗ್ ಇದಾವೆ. ಪೂಜಾರಿ ಅವರ 30,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ಸ್ ಇಟ್ಟು ಹೋಗಿದ್ರಿ. 1 ಲಕ್ಷ ಕೋಟಿ ಕಮಿಟೆಡ್ ವರ್ಕ್ಸ್ ಗೊತ್ತಾ ನಿಮ್ದು? ನಾವು ಹಂಗ್ ಮಾಡಿದೀವಲ್ಲ, ಕೆಲಸ ಮಾಡಿದೀವಲ್ಲ. 30,000 ಪೂಜಾರಿ ಅವರ 30 ನಾನು ರೆಕಾರ್ಡ್ ತಗೊಂಡು ಮಾತಾಡ್ತಾ ಇದ್ದೀನಿ. 30,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ಸ್ ಇಟ್ಟು ಹೋಗಿದ್ರಿ. 1 ಲಕ್ಷ ಕೋಟಿ ಕಮಿಟೆಡ್ ವರ್ಕ್ಸ್. ಮಾದಾಯಿ ಯೋಜನೆಗೆ ಹೋಗಿ ಗೋವಾದಲ್ಲಿ ಬೆಂಕಿ ಹಚ್ಚಿದ್ದೆ. ಯಾವ ಕರ್ತಕ್ಕೆ ಹೋಗಬಾರ್ದು, ಅವ್ರು ಮಾತಾಡಿದ್ರೆ ಯಾವ ಕರ್ತಕ್ಕೆ ಹೋಗಬಾರ್ದು. ನಾನು ಅನುಮತಿ ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷರೇ, ಯಾವ ಕರ್ತಕ್ಕೆ ಹೋಗಬಾರ್ದು, ಸಾಕು ಕೂತ್ಕೊಳ್ಳಿಯಪ್ಪ. ಯಾವ ಕರ್ತಕ್ಕೆ ಹೋಗಬಾರ್ದು, ನಾನು ಅನುಮತಿ ಕೊಟ್ಟಿಲ್ಲ ಅವ್ರು. ಇಲ್ಲ ಅವ್ರು ಕರ್ತಕ್ಕೆ ಹೋಗಿಲ್ಲ. ನೀವದೇ ಭಾಗದಿಂದ ಬಂದಂತವ್ರು ಎಷ್ಟು ವರ್ಷ ಇದು ಅಂತ ಬೇಕಲ್ಲ ಪ್ರಶ್ನೆ, ನಮ್ಗೆ ಎಲ್ರಿಗೂ ಬೇಕಲ್ಲ. ಇಲ್ಲೆಲ್ಲರೂ ಆತ್ಮಾವಲೋಕನ ಮಾಡುವಂತದ್ದು, ಎಲ್ಲರೂ ಆತ್ಮಾವಲೋಕನ ಅಸೆಟ್ ಕ್ರಿಯೇಟ್ ಮಾಡೋದು ಬೇಡವಾ? ಈಗ ತೀರ್ಮಾನ ಮಾಡಿದ್ದೀನಿ. ಅಪ್ಪರ್ ಕೃಷ್ಣ ಕೇಳಪ್ಪ, ಈಗ ಕೂತ್ಕೊಳ್ರಿ ಪೂಜಾರ್ರೆ, ಕೂತ್ಕೊಳ್ರಿ. ಆಯ್ತು ಕೂತ್ಕೊಳ್ಳಿಯಪ್ಪ. ನಾನೇನ್ ಮಾತಾಡ್ಬೇಕು? ಉತ್ತರ ಕೊಡೋದು ನಾನು, ನೀವು ಪ್ರಶ್ನೆ ಕೇಳೋದು ಅಷ್ಟೇ. ಕೂತ್ಕೊಳ್ಳಿ. ಭೋಜೇಗೌಡ್ರೆ, ಮಾನ್ಯ ಅಧ್ಯಕ್ಷರೇ, ನಾನು ಅಲ್ಲ 2 ಹಂತದಲ್ಲಿ ಈ ಸದನದಾಗ ಏನು ಗೊತ್ತಿಲ್ಲ, ಏನ್ ಕೇಳ್ಬೇಕಂತ ಅಕ್ವೈರ್ ಮಾಡಿ ನಾನು ಒಂದೇ ಹಂತದಲ್ಲಿ ಅಕ್ವೈರ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ. ಗೊತ್ತಾಯ್ತಾ? ಅದು ಒಂದು ಆಯ್ತಾ? ಎರಡನೇದು, ಮುಖ್ಯಮಂತ್ರಿಗಳ ನೀವು 3ನೇ ಹಂತ ಇದೆಯಲ್ಲ, ಎಷ್ಟು ವರ್ಷ ಆಯ್ತು ನೋಟಿಫಿಕೇಶನ್? ಕಂಟ್ರೋಲ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಐತೀರ್ಪಲ್ಲಿ ಎಷ್ಟು ವರ್ಷ ಆಯ್ತು? ಇಷ್ಟು ಈ ತರ ಇದ್ರೆ 13 ವರ್ಷ ಆಯ್ತು ಸರ್ ಐತೀರ್ಪಾಗಿ. 13 ವರ್ಷ ಆಗಿ ಹೋಯ್ತು. ಕೇಂದ್ರ ಸರ್ಕಾರದಲ್ಲಿ ಯಾರು ಇರೋದು ಸರ್? ಅಲ್ಲಿ ಕೇಂದ್ರ ಸರ್ಕಾರ ಮಾಡಿಸಿ ನೋಟಿಫಿಕೇಶನ್ ಮಾಡಿಸ್ರಿ ಸರ್. ಆ ನೋಟಿಫಿಕೇಶನ್ ಇಂದಾಗಲಿ ನಾಳೆ ಆಗುದು ಬೇರೆ ಸರ್. ಯಾಕಾಗಲ್ಲ? ಮಾಡೋದು ಬೇಕಲ್ಲ. ಆಯ್ತು, ಅಪ್ಪರ್ ಪತ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ 23-24 ಬಜೆಟ್ ನಲ್ಲಿ ಹೇಳಿದ್ರು. 51 ರೂಪಾಯಿ ಬಂದಿದ್ಯಾ? ಪೆಂಡಿಂಗ್ ಫೈನಲ್ ಡಿಸಿಷನ್ ನೋಟಿಫಿಕೇಶನ್ ಮಾಡ್ಕೊತ ಹೇಳ್ಬೇಕಾಗಿತ್ತು. ಪೆಂಡಿಂಗ್ ಡಿಸ್ಪ್ಯೂಟ್ ನೋಟಿಫಿಕೇಶನ್ ಮಾಡಲಿಲ್ವಾ? ಇಲ್ಲಿ ಕೆಲಸ ಮಾಡಿ ನಾವು ನೀವು ಕೂಡ ಮಾಡಿಸಿ. ಯಡಿಯೂರಪ್ಪನವರು 1 ತಿಂಗಳ ಬಗೆಹರಿಸ್ತೀನಿ ಮಹದಾಯಿದ ಅಂತ ಹೇಳಿದ್ರು. ಪೂಜಾರಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಮಾಡಿದ್ರ? 2 ವರ್ಷ ಚೀಫ್ ಮಿನಿಸ್ಟರ್ ಇದ್ರು ಅವರು. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಈ ಬೆಲೆ ಏರಿಕೆ ಬಗ್ಗೆ 6ರಿಂದ 7,000 ಕೋಟಿ ನಾವು ಇಲ್ಲ ಅಂತ ಹೇಳಕ್ ಹೋಗಲ್ಲ. 6ರಿಂದ 7,000 ಕೋಟಿ ರೂಪಾಯಿ ನಾವು ತೆರಿಗೆ ಹಾಕಿರೋದು ನಿಜ. ಬಟ್ ಕೆಲವರು 40,000 ಕೋಟಿ ಹಾಕ್ಬಿಟ್ಟಿದ್ದಾರೆ ತೆರಿಗೆನ. ಅವೆಲ್ಲ ಸುಳ್ಳು. 6ರಿಂದ 7,000 ಕೋಟಿ ಹಾಕಿರೋದು ನಿಜ. ಬಟ್ ಇವೆಲ್ಲ ಗ್ಯಾರಂಟಿ ಯೋಜನೆಗಳಿಗೆಲ್ಲ ದುಡ್ಡು ಖರ್ಚು ಮಾಡಬೇಕಲ್ಲ. ಸುಮ್ಮನೆ 52,000 ಕೋಟಿ ರೂಪಾಯಿ ಬಂದ್ಬಿಡ್ತದ?
ರೆವಿನ್ಯೂ ಎಕ್ಸ್ಪೆಂಡಿಚರ್ 65,000 ಕೋಟಿ ಬರಬೇಕಲ್ಲ.